ಕೆಲವೊಂದು ಸಾರಿ ಮನೇಲಿ ಜಾಸ್ತಿ ಬಾಳೆಹಣ್ಣು ಇದ್ಬಿಟ್ಟಿರುತ್ತೆ. ಬಾಳೆಹಣ್ಣೇನು ಒಂದೇ ಸಾರಿ ಹಣ್ಣಾಗ್ಬಿಡುತ್ತೆ ಇಡೀ ಕೊನೆ ಅಲ್ವಾ. ಸೊ ಏನು ಮಾಡೋದು ಅಂತ ಅಂದ್ಕೊಂಡ್ರೆ ನೀವು ಇವತ್ತು ತೋರಿಸ್ತಾ ಇರುವಂತಹ ಒಂದು ಬೆಸ್ಟ್ ದೋಸೆನ ಮಾಡ್ಕೊಳ್ಬೋದು. ಅದರಲ್ಲೂ ಈ ರೀತಿ ಹೊರಗಡೆಗೆ ರಪ್ಪ ರಪ್ಪ ಅಂತ ಮಳೆಗೆ ಬರ್ತಾ ಇರುವಾಗಂತರೂ ನಮಗೆ ಬಿಸಿ ಬಿಸಿಯಾಗಿ ಈ ರೀತಿ ಬಾಳೆಹಣ್ಣಿನ ದೋಸೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಕಣ್ಣು ಆಗಿ ದಪ್ಪವಾಗಿ ಒಳ್ಳೆ ಬ್ರೆಡ್ನಂತಹ ದೋಸೆನ ನಾವು ಮಾಡ್ಕೊಳ್ಬೋದು. ಈಗಾಗಲೇ ಇನ್ನೂ ಒಂದು ರೀತಿಯಲ್ಲಿ ದೋಸೆನ ನಾನು ಪೋಸ್ಟ್ ಮಾಡಿದ್ದೀನಿ. ಇವತ್ತು ಇನ್ನೊಂದು ರೀತಿಯಲ್ಲಿ ದೋಸೆನ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಉದ್ದು ಮತ್ತು ಅವಲಕ್ಕಿ ಆಗಲಿ ಏನನ್ನು ಬಳಸ್ದೇನೆ, ಸೋಡಾ ಕೂಡ ಬಳಸ್ದೇನೆ ಒಂದು ಸಾಫ್ಟ್ ಆಗಿರುವಂತಹ ದೋಸೆನ ಹೇಗೆ ಮಾಡಬೇಕು ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕಣ್ಣಾಗಿರುವಂತಹ ದಪ್ಪವಾಗಿರುವಂತಹ ಬ್ರೆಡ್ ದೋಸೆನ ನೀವು ಮಾಡ್ಕೊಳ್ಬೋದು. ಈ ರೀತಿ ಸೆಟ್ ದೋಸೆ ತುಂಬಾನೇ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಕೊಂಡು ತಿಂದಿರೋದಕ್ಕೋಸ್ಕರ ನಿಮ್ಮ ಜೊತೆಗೆ ಕೂಡ ಈ ದೋಸೆನ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ, ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ನಾನು ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ದೋಸೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಅಕ್ಕಿನ ನೀವು ದೋಸೆಗೆ ಯೂಸ್ ಮಾಡ್ತೀರಿ ಅದನ್ನೇ ಹಾಕ್ಕೊಳ್ಬೋದು. ಹಾಗೆ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ 1-2 ರಿಂದ 3 ಸಾರಿ ತೊಳೆದು ಈ ನೀರನ್ನು ಇಳಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಪುನಃ ಇದಕ್ಕೆ ಅಕ್ಕಿ ಎಲ್ಲ ಮುಳುಗುವಷ್ಟು ನೀರು ಹಾಕಿ ಸುಮಾರು 4 ರಿಂದ 5 ಗಂಟೆಗಳ ಕಾಲ ನೆನೆಯೋದಕ್ಕೆ ಅಂತ ಇಟ್ಕೊಳ್ಳಿ. ಹಾಗೆ ನಾನು 3 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇದು ಕರಿ ಬಾಳೆಹಣ್ಣು, ಯಾವುದಾದ್ರೂ ಆಗತ್ತೆ. ಸ್ವಲ್ಪ ಅಂದರೆ 2 ಕಪ್ ಅಕ್ಕಿಗೆ ಸ್ವಲ್ಪ ದೊಡ್ಡ ಆಗಿರುವಂತಹ ನಾನು 3 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತಗೊಳ್ತಾ ಇದ್ದೀನಿ. ಈ ಸಿಪ್ಪೆ ಕೂಡ ಆ್ಯಕ್ಚುಲಿ ನೀವು ವೇಸ್ಟ್ ಮಾಡಬೇಕಂತ ಇಲ್ಲ ಫ್ರೆಂಡ್ಸ್. ಈಗಾಗಲೇ ನಾನು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಈ ಸಿಪ್ಪೆಯಲ್ಲಿ ತುಂಬ ವಿಟಾಮಿನ್ಸ್ ಎಲ್ಲ ಇರುತ್ತೆ. ಸೊ ನಾವು ಸುಮಾರಷ್ಟು ರೀತಿಯಲ್ಲಿ ಗಾರ್ಡನ್ಗೆ ಯೂಸ್ ಮಾಡ್ಕೊಳ್ಬೋದು, ನಮ್ಮ ಮುಖಕ್ಕೆ ಎಲ್ಲ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಈ ಬಾಳೆಹಣ್ಣನ್ನು ನಾನು ಹೋಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೇಗಿದ್ರು ಇದನ್ನು ಆಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ತೀವಿ. ಸೊ ಮಿಕ್ಸಿಗೆ ಹಾಕುವ ಹಾಗೆ ನಾವು ಇದನ್ನು ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೀಗ 1/2 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಿಹಿಯಾಗೆ ಬರುತ್ತೆ ಈ ದೋಸೆ, ಹಾಗೆ ಬಂದ್ರೇ ಚೆನ್ನಾಗಿರುತ್ತೆ ಬಾಳೆಹಣ್ಣಿನ ದೋಸೆ. ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ಅಚ್ಚು ಬೆಲ್ಲ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇದನ್ನಾದರೂ ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನೈಸಾಗಿ ಈಗ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಪ್ಯಾನ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನೀವು ಎಲ್ಲಿಂದ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ತುಂಬ ಪ್ರೋತ್ಸಾಹಕವಾಗಿರುತ್ತೆ ಅದು. ಹಾಗೆ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಈ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಈ ಬಾಳೆಹಣ್ಣಿನ ಮಿಶ್ರಣವನ್ನು ಕಂಟಿನ್ಯೂಸ್ ಆಗಿ ಈಗ ಮಗಚ್ತಾ ಹೋಗಬೇಕು. ಈಗಾಗಲೇ ನಾನು ಇನ್ನೂ 1-2-3 ರೀತಿಯಲ್ಲಿ ಬಾಳೆಹಣ್ಣಿನ ದೋಸೆ ಮತ್ತು ಹಲಸಿನ ಹಣ್ಣಿನ ದೋಸೆ ಮತ್ತು ಬಾಳೆಹಣ್ಣಿನ ಚಪಾತಿ ಇದನ್ನೆಲ್ಲ ಈಗ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ. ಕಂಟಿನ್ಯೂಸ್ ಆಗಿ ಇದನ್ನು ಮಗಚ್ತಾ ಹೋಗಿ. ನೀವು ಆದಷ್ಟು ಇದನ್ನು ಮಗಚುವಾಗ ನಾನ್ ಸ್ಟಿಕ್ ಪ್ಯಾನನ್ನೇ ತೊಗೊಂಡ್ರೆ ಚೆನ್ನಾಗಾಗತ್ತೆ. ಯಾಕೆಂದರೆ ಇದು ಬಾಳೆಹಣ್ಣು ಮತ್ತು ನಾವು ಬೆಲ್ಲ ಎಲ್ಲ ಹಾಕಿದ್ದೀವಿ ಅಲ್ವಾ, ಸ್ವಲ್ಪ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನ್ ಸ್ಟಿಕ್ ಆದರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಹದಕ್ಕೆ ಬಂದ ಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಅಂತ ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ ಅಲ್ವಾ, ಈ ಹದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಳಿ ಮತ್ತು ತಣ್ಣಗಾಗೋದಕ್ಕೆ ಇಟ್ಕೊಳ್ಳಿ. ಹಾಗೆ ಈ ಕಡೆಗೆ ಅಕ್ಕಿ ಕೂಡ 4-5 ಗಂಟೆಗಳ ಕಾಲ ಚೆನ್ನಾಗಿ ನೆಂದ್ಬಿಟ್ಟು ಸಾಫ್ಟ್ ಆಗಿದೆ. ಸೊ ನೆಕ್ಸ್ಟ್ ಎಲ್ಲ ಸ್ಟೆಪ್ಗಳನ್ನು ಈಗ ನಾವು ಮಾಡ್ತಾ ಹೋಗೋಣ. ಒಂದು ಪಾತ್ರೆನ ತಗೊಂಡ್ಬಿಟ್ಟು ಈಗ ನೆನೆಸಿಟ್ಕೊಂಡಿರೋಂಥ ನೀರನ್ನು, ಅಂದರೆ ಅಕ್ಕಿ ಏನಿದೆ ಅಲ್ವಾ ಅದರ ನೀರನ್ನು ಬೇರೆ ಪಾತ್ರೆಗೆ ಇಳಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ನೀರು ಬೇಕಾಗಲ್ಲ. ಆಲ್ರೆಡಿ ನಾವು ಚೆನ್ನಾಗೇ ತೊಳೆದಂತರೂ ಆಗಲೇ ರೆಡಿ ಮಾಡ್ಕೊಂಡಾಗಿದೆ. ಸೊ ಪುನಃ ಮತ್ತೆ ತೊಳಿಬೇಕಂತೇನಿಲ್ಲ. ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋಂತಹ ಅಕ್ಕಿನ. ಬಾಳೆಹಣ್ಣಿನ ಚಪಾತಿ ಕೂಡ ಆಲ್ರೆಡಿ ನಾನು ತೋರಿಸಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಬಾಳೆಹಣ್ಣಿನ ಸಾಕಷ್ಟು ರೀತಿಯ ರೆಸಿಪಿಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ. ಕೆಲವಷ್ಟು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ಓಕೆನಾ, ಅಲ್ಲಿ ಬೇಕಂದರೆ ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ, ಫ್ರೆಶ್ ಆಗಿ ತುರ್ಕೊಂಡಿರೋಂಥದ್ದು. ಹಾಗೆ 1/2 ಕಪ್ ಅಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ನೈಸಾಗಿ ಈಗ ರುಬ್ಕೊಂಡು ಬಂದಿದ್ದೀನಿ. ಅದನ್ನು ಈಗ ಅಕ್ಕಿ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ನಾವು ಬಾಳೆಹಣ್ಣಿನ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದು ಈಗ ಫುಲ್ ತಣ್ಣಗಾಗಿರುತ್ತೆ ನೋಡಿ, ಈ ರೀತಿ ಆಗಿರುತ್ತೆ. ತುಂಬ ಗಟ್ಟಿ ಏನಾಗಿರಲ್ಲ, ಹಾಗಂತ ಸಾಫ್ಟ್ ಆಗಿ ಚೆನ್ನಾಗಿ ಈ ರೀತಿ ಇರುತ್ತೆ ಇದು. ಅದನ್ನು ನೋಡಿದ್ರಿ ಅಲ್ವಾ, ಈ ರೀತಿ ಹದಕ್ಕೆ ಇದು ರೆಡಿ ಆಗಿರುತ್ತೆ. ಇದೇ ಮಿಶ್ರಣವನ್ನು ಈಗ ನಾನು ಅಕ್ಕಿಯನ್ನು ನಾವು ರುಬ್ಕೊಂಡಿದ್ದೀವಿ ಅಲ್ವಾ, ಆ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಖಂಡಿತ ಒಮ್ಮೆ ಈ ರೀತಿಯಲ್ಲಿ ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ ಇದನ್ನು ಚೆನ್ನಾಗಿ ಈ ಅಕ್ಕಿ ಹಿಟ್ಟಿನ ಮಿಶ್ರಣದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನಿಮಗೆ ಈ ಹಿಟ್ಟು ಏನಾದರೂ ಗಟ್ಟಿ ಅನ್ನಿಸ್ತು ಅಂದರೆ ದೋಸೆ ಹಿಟ್ಟಿನ ಹದಕ್ಕಿಲ್ಲ ಅಂತಾದರೆ ಪುನಃ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ನಾನು ನಾವು ಬಾಳೆಹಣ್ಣಿನ ಮಿಶ್ರಣ ರೆಡಿ ಮಾಡ್ಕೊಂಡಿರೋಂಥ ಪ್ಯಾನ್ ಇತ್ತಲ್ವ, ಅದಕ್ಕೇನೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಆ ನೀರನ್ನೇ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಬೇಕಿದ್ರೆ ಈಗ ಸೇರಿಸೋದು ಬೇಡ, ನಾನು ಯಾವಾಗ ಅಂತ ಹೇಳ್ತೀನಿ. ಈ ರೀತಿ ಹದಕ್ಕೆ ರೆಡಿ ಮಾಡ್ಕೊಳ್ಳಿ, ಅಂದರೆ ಫುಲ್ ತೆಳು ಎಲ್ಲ ಮಾಡೋದು ಬೇಡ. ಇಷ್ಟ ಆದಮೇಲೆ ಇದಕ್ಕೆ ಈಗ ನಾನು ಮುಚ್ಚಳ ಮುಚ್ಚಿ ಫುಲ್ ನೈಟು ಫರ್ಮೆಂಟೇಷನ್ಗೋಸ್ಕರ ಇಟ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಮಳೆಗಾಲ ಆಗಿರೋದ್ರಿಂದ ಅದೇನಾಗುತ್ತೆ, ಫುಲ್ ಸ್ವಲ್ಪನೇ ಬೇಗನೆ ನೀವು ರುಬ್ಬಿಟ್ಕೊಂಡ್ರೂ ಪರವಾಗಿಲ್ಲ. ಹಾಗೆ ನೆಕ್ಸ್ಟ್ ಡೇ ನೋಡಿ ನಾನು ಮುಚ್ಚಳನ ಓಪನ್ ಮಾಡಿದ್ದೀನಿ, ಚೆನ್ನಾಗಿದೆ, ಒಳ್ಳೆ ಉಬ್ಬಿಕೊಂಡು ಬಂದಿರುತ್ತೆ. ಇದಕ್ಕೆ ಈಗ ನೋಡಿ ಇನ್ನೊಂದು ಟ್ರಿಕ್ ಏನಂದರೆ, ನಾನು ಒಂದು ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಮತ್ತು ಅದರ ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಒಂದು ಸ್ವಲ್ಪ ದಪ್ಪ ಇತ್ತಲ್ವ, ನಾನು ಹೇಳಿದ್ದೆ ಅಲ್ವಾ ಇವಾಗ ಹಾಕೋದು ಬೇಡ ಅಂತ ಅವಾಗ ಹೇಳಿದ್ದೆ. ಸೊ ಈಗ ಬೆಳಗ್ಗೆ ನಾನು ಇದನ್ನು ದೋಸೆ ಹಿಟ್ಟಿನ ಪರ್ಫೆಕ್ಟ್ ಆಗಿರುವಂತಹ ಹದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅರಿಶಿನ ಹಾಕೋದ್ರಿಂದ ಯೆಲ್ಲೋಯಿಶ್ ಆಗಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಬಾಳೆಹಣ್ಣಿನ ಸ್ವೀಟ್ ದೋಸೆ ಅಲ್ವಾ, ಸೊ ಈ ಕಲರ್ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಅರಿಶಿನ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ನೋಡಿ ಸ್ಟವ್ ಆನ್ ಮಾಡಿಬಿಟ್ಟು ನಾನು ದೋಸೆ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಟಿಶ್ಯೂದಲ್ಲಿ ಒಂದ್ಸರಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಈಗ ಎಣ್ಣೆ ಎಲ್ಲ ಏನು ಹಾಕಿಲ್ಲ ನಾನು. ಮತ್ತು ಆದಷ್ಟು ನೀವು ಸ್ವೀಟ್ ದೋಸೆಯನ್ನು ಮಾಡುವಾಗ ಈ ರೀತಿ ನಾನ್ ಸ್ಟಿಕ್ ಪ್ಯಾನನ್ನು ತೊಗೊಂಡ್ರೇ ತುಂಬ ಒಳ್ಳೆಯದು. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಈಗ ನೋಡಿ ಫುಲ್ ಅದು ಕಣ್ಣು ಆಗ್ತಾ ಬರುತ್ತೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಖಂಡಿತ ನೀವು ಮಾಡಿದಾಗ್ಲೇ ನಿಮಗೆ ಗೊತ್ತಾಗುತ್ತೆ ತಿನ್ನೋದಕ್ಕೂ ಎಷ್ಟು ಚೆನ್ನಾಗಿತ್ತು ಮತ್ತು ಎಷ್ಟು ಸಾಫ್ಟ್ ಆಗಿತ್ತು ಹೇಳೋದು ನಿಮಗೆ ಅನುಭವಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಮೇಲ್ಗಡೆಯಿಂದ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ, ಬೆಣ್ಣೆ, ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ಬಟ್ ನೀವು ಬಾಳೆಹಣ್ಣಿನ ದೋಸೆ ಇದಾಗಿರೋದ್ರಿಂದ ತುಪ್ಪ ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ನು. ನೀವು ತುಪ್ಪ ಹಾಕಿದಾಗೂ ಅಷ್ಟೇ ಒಳ್ಳೆ ತುಪ್ಪದ ಘಮ ಮತ್ತು ಬಾಳೆಹಣ್ಣಿನ ಘಮದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫುಲ್ ಕಂಡಿ ಆಗಿದೆ. ನಿಮಗೆ ಯಾವ ಕಲರ್ ಬೇಕು ಅಂತ ಆ ಕಲರ್ಗೆ ನೀವು ಇದನ್ನು ಬೇಯಿಸ್ಕೊಳ್ಬೋದು. ಹೊಂಬಣ್ಣ ಬಂದ್ರೇ ಸ್ವಲ್ಪ ಸ್ವೀಟ್ ದೋಸೆ ಈ ಕಲರ್ ಇದ್ರೇ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡಿದ್ರೇ ತಿನ್ಬೇಕಂತ ಅನ್ಸುತ್ತೆ. ಯಾಕಂದರೆ ಬಾಳೆಹಣ್ಣಿನ ಘಮ ಬರ್ತಾ ಇತ್ತು ಫುಲ್ ಮನೆ ತುಂಬ. ನೋಡಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಅಲ್ಲದೆ ನೀವು ಇದನ್ನು ಲಂಚ್ ಬಾಕ್ಸ್ಗೆ ಕೂಡ ತೊಗೊಂಡೋಗ್ಬೋದು. ಯಾಕೆಂದರೆ ತುಂಬ ಹೊತ್ತಿನವರೆಗೆ ಇಟ್ಟರೂ ಅಷ್ಟೇ ಇದು ತುಂಬ ಸಾಫ್ಟ್ ಆಗೇ ಇರುತ್ತೆ, ಗಟ್ಟಿಯಾಗಲ್ಲ ದೋಸೆ. ಮತ್ತು ಫ್ರೆಂಡ್ಸ್ ಇನ್ಸ್ಟಾ ಮತ್ತು ಫೇಸ್ಬುಕ್ನಲ್ಲಿ ಕೂಡ ಫಾಲೋ ಮಾಡಿ, ಅಲ್ಲಿ ಕೂಡ ದ ವೆಜ್ ವಂಡರ್ಸ್ ಅಂತಾನೆ ಇದೆ. ಹಾಗೆ ಇವತ್ತಿನ ಈ ಬಾಳೆಹಣ್ಣಿನ ಸೆಟ್ ದೋಸೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.